3000 ಹಾ 3000 ಎಷ್ಟಿತ್ತು ಗರ್ಕ್ ಹೇಳಿ? 1,500 ರೂಪಾಯಿ 1 kg ಗರ್ಕಗ. ಎಷ್ಟು ಹೇಳಿ? 1,500 ಕಮ್ಮಿ. ಎಷ್ಟು ಬೆಳೆದು 1 ಎಕರೆಲ್ಲಿ? ದಾಸವಾಳ ಎಲ 2,500 ರೂಪಾಯಿ. ಅರಳಿ ಎಲ, ಬೇವಿನ ಎಲ, ವಂಗ ಎಲ, ಸೀಬೆ ಎಲ, ಹಲಸಿನ ಎಲ, ನಗರಗಂಟ ಮುಳ್ಳು ನೋಡಿದ್ರೆ ನೀವು ಅಲ್ಲಿ ಹೋಗಿ ಕೇಳೋ, ಚಿನ್ನ ತೂಕ ಮಾಡ್ಕೊಡ್ತಾರ ಬೆಂಗಳೂರಲ್ಲಿ. ಸ್ಟೀಲ್ ಬಾಟ್ಲಿ ಇಟ್ಬಿಟ್ಟು ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರ ಅದ ನಗರಗಂಟ ಮುಳ್ಳ ನೋಡಿದರೆ ನೀವು. ಹಾ ಕಸುನಳ್ಳಿಯಲ್ಲಿ ಕೂತ್ಕೊಂಡು ಇದೇ ಸಾಮ್ರಾಜ್ಯ, ಅಲ್ಲಿ ದುಡ್ಡದ ಅಲ್ಲಿ ದುಡ್ಡಿರೋದು ಇಲ್ಲಿ. ನಿಮ್ತವ ದುಡ್ಡಿರೋದು ಅಲ್ಲೆಲ್ಲ ಗಾಳಿ ದುಡ್ಕೊಬಿಟ್ಟು ಕುಡಿಬೇಕಾಯ್ತ ಅವರು ಬೆಂಗಳೂರವರು. ಸಂಪಾದನೆ ಮಾಡಿ ದುಡ್ಡೆಲ್ಲ ಅಲ್ಲಿಗೆ ಹೋಯ್ತು. 30,000 ರೂಪಾಯಿ ಇಲ್ಲೇ ಖರ್ಚು. ಯಾರೇ ಆದ್ರೂ ಬೆಂಗಳೂರಲ್ಲಿ ಎಷ್ಟು ಬೇಕು ಇವತ್ತು ತಿಂಗಳಿಗೆ? ಕನಿಷ್ಠ ಮಾಡ್ತಿದ್ರು 30,000 ಬೇಕು. ನಮಗ್ ಬೇಕಾ 30,000? ಏನ್ ಚೆನ್ನಾಗಿದ್ರು ಹಗಲು ರಾತ್ರಿ ಮಿಷಿನ್ ಓಡಿಸ್ತಾರ, ಓಡ್ತಾರ ಅವ್ರು. ಏನ ಚೆನ್ನಾಗಿದ್ರು. ಈ 3 ಬಂದಾಗ ಸೂಟು ಬೇಟು ಕಾರ್ ಬರ್ತಾರೆ. ಅಲ್ಲೋ ನೋಡ್ಬೇಕು ಅವ್ರ ಪರಿಸ್ಥಿತಿ. ನೀವು ಬೆಂಗಳೂರು ನೋಡಿ ಅವ್ರ ಕಷ್ಟ ಅಲ್ಲಿ ಗೊತ್ತಾಗೋದು ನಿಮ್ಗೆ. ಸೂಟು ನೀವು ಬೆಂಗಳೂರು ಚಿನ್ನ ಮಣ್ಣ ಹಾಕೊಂಡೈತಾರಲ್ಲ, ಅವ್ರು ಇಲ್ಲೂ ಬರ್ಬೇಕಾರ ಕಾರ್ ತಕೊಂಡು ಸಾಲ ಮಾಡಿರ್ತಾನೆ, ಬೆಂಡೆ ತೆಗಿರ್ತಾನೆ, ಬರ್ತಾರೆ. ಎಲ್ಲರನ್ನು ಓದಕ್ ತಪ್ಪು ಅಂತ ಹೇಳಲ್ಲ. ರೈತನಿಗಿರೋ ವ್ಯಾಲ್ಯೂ, ರೈತ ಎದ್ದನೆ ಭಗವಂತ. ಅವ ಸೃಷ್ಟಿ ಮಾಡ್ತಾನ ಭಗವಂತ. ಊಟಕ್ಕೆ ಹಾಕೋರು ಯಾರ? ಊಟಕ್ಕೆ ಹಾಕೋರು ಯಾರು ಹೇಳಿ? ಏರೋಪ್ಲೇನ್ ನಡೆಸೋನು 2 ಗಂಟೆ ತಿನ್ಲೇಬೇಕು. ಅವ ಪ್ರೈಮ್ ಮಿನಿಸ್ಟರ್ 2 ಗಂಟೆ ತಿನ್ಲೇಬೇಕು. ಬೆಳಿಗ್ಗೆ ತಿನ್ಬೇಕು, ಸಾಯಂಕಾಲ ತಿನ್ಬೇಕು. ಯಾರ ಬೆಳ್ಕೊಡೋರು? ಯಾರ ಹೇಳಿ? ನಾವು ಅನ್ನ ಇಷ್ಟೆಲ್ಲರಿಗೂ ಕೂಡ ನಮ್ಮ ಹೆಡ್ತಿಗೆ ನಾವು ಇಟ್ಟಿಕಲ್ವಾ? 140 ಕೋಟಿ ಜನಕ್ಕೆ ಅನ್ನ ಹಾಕ್ತಿವಿ. ನನ್ನ ಹೆಡ್ತಿಗೆ ನಾವು ಇಟ್ಟಿಕಲ್ವಾ? ರೈತ ಬೆಳೆದದೇ ಎಲ್ಲರಿಗೂ ಬೇಕು. ನೀವು ತಿಳ್ಕೊಳ್ಳಿ, ರೈತ ಸೆಟ್ಟಲ್ಲ. ರೈತ ಎರಡನೇ ದೇವ್ರು. ಅವ ಬೇರೆಯವ್ರಿಗೋಸ್ಕರ ಬೆಳೆಯಕ ಸಾಲ ಮಾಡ್ಕತಾನ. ತನಗೆ ಎಷ್ಟೇ ನಷ್ಟ ಆದ್ರೂ ಮಾರ್ಬಿಟ್ಟು ಬರ್ತಾನ. ಯಾರೊಂದು ಕಚ್ಚಾಡಿನೋ ಈಗ ಗಾಳಿ ಬೀಸ್ಬಿಟ್ಟು ಎಲ್ಲ ಉಂಟಿಗತ್ತು, ಆನ್ಕಲ್ ಬೀಸ್ಬಿಟ್ಟು ಎಲ್ಲ ಯಾರು ಕಳ್ಕೊಳೋ ನಾವು ಯೋಗಣ. ಅವ್ರೆಲ್ಲರೂ ಬರತಾರ, ನಂಗೆ ಇಷ್ಟ ನಷ್ಟ ಆಯ್ತು, ನಂಗೆ ಇದಾಯ್ತು ಕೊಡಿ ಅಂತ. ನಾವೇನು ಹೇಳ್ಕೊಳೋ? ಎಲ್ಲ ಸಹಿಸ್ಕೊಂಡು ನಾವು ಇವತ್ತು ಬೆಳೆದು ಕೊಡ್ತಾನೆ. ಅವ್ರು ನಮ್ಮ ಮೇಲೆ ಕರುಣೆ ಇಲ್ಲ. ನಾವು ನೋಡಪ್ಪ ಬೆಳೆದ್ಕೊಳೋ ಅಂತ ಕೊಡ್ತಾನೆ. ನೀವೆಲ್ಲ ಬೆಳ್ಕೊಂಡು ನೀವೇ ತಿನ್ಕೊಂಡ್ರೆ ಯಾರು ಕೊಟ್ರೆ? ನೀವೆಲ್ಲವ ದೇಶಕ್ಕೆ ತರ ಕೊಡೋದು. ಅವ್ರಿಗೆ ಕರುಣೆ ಅನ್ನೋದೇ ಇಲ್ಲ ಅವ್ರಿಗೆ. ಇನ್ನು ನಮ್ಮನೆ ತುಳಿಯಕ್ ನೋಡ್ತಾವ್ರ. ಇನ್ನು ನೋಡಿ ಮುದ್ದಳ್ಳಿಲಿ ನಾವು ಸಂಘ ಮಾಡಿ 5ರಿಂದ 448 ಎಕರೆ ಮುದ್ದಳ್ಳಿಲಿ ಹೊಸಪಡಿಸ್ತಾರೆ. ನಿಮ್ಮೂರ್ಗೂ ಬತ್ತ ದಂಡಲಿ. ನೀವು ದೂರಸ್ಥ ಇಲ್ಲ, ನಿಮ್ಮೂರ್ಗೂ ಬತ್ತ ದಂಡಲಿ ಕೇಳಕ್ ಬರ್ತಾರ. ನಿಧಾನ 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 ಹಳ್ಳಹಳ್ಳಿ ಮುಗಿಸ್ಕೊಂಡ್ ಬರ್ತಾರ. ಎಲ್ಲಿ ಹೋದ್ರೆ ಮೇಲೆ ಎಲ್ಲ ಮಾರ್ಬಿಟ್ಟು 1 ಕೋಟಿ ಬಂದ 1 ಕೋಟಿ ನಿಮ್ ಕೈ ಕೊಟ್ರೆ ಬರ್ತಾರ. ಅಕ್ಕ ತಂಗಿ ಅಣ್ಣ ಚೆನ್ನಾಗಿವಿ ನಾವೀಗ. ಆ ದುಡ್ಡು ಬಂದೇಟ್ಗೆ ಎಲ್ರು ಬರ್ತಾರ. ಮನಶಾಂತಿ ಹಾಳಾಯ್ತಾ, ಗಲಾಟಿನ ಕೋಟ ಆ ಯೋಚನೆ ಮಾಡಿ ರೋಗ ಬಂದದ. ದುಡ್ಡು ಎಲ್ಲಿ ಉಳ್ಕೊಂಡ್ರು? ದೇವನಹಳ್ಳಿ 4 ವರ್ಷ ಸತತವಾಗಿ ಹೋರಾಟ ಮಾಡಿದ್ರು. 4 ವರ್ಷ ದೇವನಹಳ್ಳಿ. ಯಾಕೆ? ದೇವನಹಳ್ಳಿ ಏರ್ಪೋರ್ಟ್ ಗೊತ್ತಾ ನಿಮ್ಗೆ? ದೇವನಹಳ್ಳಿ ಏರ್ಪೋರ್ಟು ಅವತ್ ಜಮೀನ್ ಕೊಟ್ರೆ ಇವತ್ತು ಕಕ್ಕಸ್ ತೊಳತಾವ್ರ. ಏರ್ಪೋರ್ಟ್ಲಿ ಕಸ ಗುಡಿಸ್ತಾವ್ರ. ಅದ್ ನೋಡ್ದಂತ ಜನ ಉಳ್ಕೊಂಡ ಜಮೀನುಗಳನ್ನ 4 ವರ್ಷ ಸತತವಾಗಿ ಹೋರಾಟ ಮಾಡಿದ್ರು. ಈಗ ಸಿದ್ದರಾಮಯ್ಯನ ವಾಪಸ್ ತಗೋಣ. 4 ವರ್ಷ ಸತತವಾದ ಹೋರಾಟ. ಯಾಕಂದ್ರೆ ಕಂಡು ನೋಡ್ತಾನೆ ಮಂಟಪ ಕಸ ಗುಡಿಸ್ತಾನೆ, ಕಕ್ಕಸ್ ತೊಳತಾನಲ್ಲಿ. ಅವತ್ ಕಾರ್ ತಗೊಂಡ್ ತಿರ್ಗಾಗ್ಬಿಟ್ಟ, ಚೈನ್ ಹಾಕಣ್ಣ ಎಲ್ಲರೂ ಮಾರ್ಬಿಟ್ಟು ಕಕ್ಕಸ್ ತೊಳತಾವ, ಕಸ ಗುಡಿಸ್ತಾವ. ಇನ್ನೇನ್ ನಮ್ಗೇನು ಇನ್ಯಾವ ಕಸ ಕೊಟ್ರು? ಈಗ ಅದಕ್ಕೆ ಹೋರಾಟ ನಡೀತಾವ. ಈಗ ಮುದ್ದಳ್ಳಿನ ನೋಡಿ ಕೂತಾರೆ. ನೀವು ಅವರು ಬೆಂಬಲ ಕೊಡಿ, ನಿಮ್ಮೂರ್ಗೂ ಬರ್ತಾನೆ. ಎಷ್ಟು ಯಾಕೆ ಭೂಮಿ ಕಿತ್ಕೊಂಡ್ರು ಅವರೆಲ್ಲವ? 1000 ಎಕರೆ ಭೂಮಿ ತಕೊಂಡ್ರು. ನಮ್ಮ ಭೂಮಿ ರೈತಂತ ಯಾರು ಇಲ್ಲ. ತಕೊಂಡ್ರೆಲ್ಲ ಬೆಂಗಳೂರವ್ರು ಬರ್ತಾವ್ರ. ಐಟಿ ಬಿಟಿ ಅವರು ಎಲ್ಲರೂ ಭೂಮಿ ಯಾಕೆ ಅಷ್ಟು ರೇಟ್ ಆಯ್ತದೆ ಅವ್ರು ಬೇಕು. ಭೂಮಿಲಿ ಏನದ ಅಂತ ಅವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ದಟ್ಪಟ್ ಯಾಕಂದ್ರ ನಾವು ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿ ಪಿವನ್ ಆದ್ರೂ ಸರಿ ಕಪ್ಪ ನನ್ ಮಗ ಇಲ್ಲಿ ವ್ಯವಸಾಯ ಮಾಡಬಾರ್ದು ಅಂತ ನಾವೇ ಅಂತ. ಅವೆಲ್ಲ ಈ ಹೈಬ್ರಿಡ್ ಬೀಜಗಳಿಂದ ಆಯ್ತದೆ. ನಮ್ಮ ಶಕ್ತಿನ ತಾಳ್ಮೆನ ಕಳ್ಕೊತಾ ಇವಿ. ಹಾಗಾಗಿ ನಾಟಿ ಬೀಜಗಳು ನಿಮ್ಮ ಭೂಮಿಗೆ, ಪ್ರಕೃತಿಗೆ ಎಲ್ಲದಕ್ಕೂ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನಾವ್ ಅವಿದ್ರೆ ನಮ್ತಾವು ಸಂಪತ್ತಿದ್ದಾಗ ಯಾರನ್ನು ನಾವೇನು ಕೇಳಾಗಿಲ್ಲ. ಯಾವ ಪಾರ್ಟಿ ಬರಗಾಲ ಬೀಳಿ, ಯಾವ ಪಾರ್ಟಿ ಯುದ್ಧ ಮಾಡ್ಲಿ, ಯಾರೇ ಸಾಯ್ಲಿ, ಕರೆಂಟ್ ಇರ್ಲಿ, ನೀರಿರ್ಲಿ, ಅದಿದ್ರೆ ನಾವು ಬರ್ತೀವಿ. ಬರೀ ಮಳೆ ಬರ್ತಾವ. ಯಾರು ಡೆವಲಪ್ ಆಗಿಲ್ಲ. ಆದ್ರೆ ಗೊಬ್ಬರನೂ ಬೇಡ ಬಂದ್ರು. ಎಷ್ಟು ಗೊಬ್ಬರ ತರ್ಸ್ಕೊತಾ ಇದ್ದಾನು.
ಎಷ್ಟು ನಮ್ಮ ಮೇಲೆ ಸಾಲ ಇದ್ದದು. ಈ ಬೀಜಗಳಿಗೆ ನೀವೇನೂ ಕೊಡ್ಬೇಕಾಗಿಲ್ಲ, ಬೀಜ ಹಾಕೋದು ಒಂದೇ ಅಷ್ಟೇ. ಆದ್ರೂ ಏನು ಒಂದು ಕೆಲಸ ಮಾಡೋ ಬೀಜ ಸ್ವಾತಂತ್ರ್ಯ ಅವ್ರು ಅದಕ್ಕೋಸ್ಕರ ಪ್ಲಾನ್ ಮಾಡಿ ಅವರು ನಂಜನ ಸ್ವಾಮಿಯವರಿಂದ 2000 ಹೇಳಿದ್ರು ಬೀಜ ಸ್ವಾತಂತ್ರ್ಯಕ್ಕೆ. ನಾವು ಡೆಲ್ಲಿಗೆಲ್ಲ ಹೋಗಿದ್ವು, ಜೈಲೆಲ್ಲ ಇದ್ದು ಈ ಬೀಜ ಹೋರಾಟಕ್ಕೆ ಜೈಲೆಲ್ಲ ಅನುಭವಿಸ್ವಿ ನಾವು. ಅವ್ರು ಸೈನ್ ಹಾಕ್ಸ್ಕೊಂಡ್ರು. ಇವತ್ತು ನಮ್ಮ ಬೀಜ ಎಲ್ಲ ಅವಂತವ. ಏನೋ ಪುಣ್ಯಾತ್ಮರು ಮಡಿಗರ ಇದನ್ನ ನಾವು ಉಳಿಸ್ಕೊಂಡ್ರೆ ನಮ್ಮ ಮಕ್ಕಳು ಉಳಿಸ್ಕೊಂಡಾಗ್ತೀವಿ, ನಮ್ಮ ಮಕ್ಕಳ ಜೀವ ಇವು. ಹಾಗಾಗಿ ಈ ಸಂಸ್ಥೆಯವರು, ಇಕ್ರಾ ಸಂಸ್ಥೆಯವರು, ಇನ್ನೊಂದಷ್ಟು ಸಂಸ್ಥೆಗಳು ಬೀಜ 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 ಅಂತ ಎಲ್ಲವನ್ನು ಇವತ್ತು ಹೋರಾಟ ಮಾಡ್ತಾರೆ. ಸುಮ್ಮನೆ ಮಡಿಕೊಂಡು ನಿಮ್ಮನ್ನು ತೋರ್ಸ್ಕೊಂಡು ನಿಮ್ನೆಲ್ಲ ಕೂತ್ಕೊಂಡು ನಿಮ್ನೆಲ್ಲ ಟೈಮ್ ವೇಸ್ಟ್ ಮಾಡೋದು ಅವ್ರ ಕೆಲಸ ಅಲ್ಲ. ಒಂದಷ್ಟು ಇಷ್ಟು ಜನದಲ್ಲಿ 2 ಉಳ್ಕೊಳ್ಳಿ, 5 ಜನ ಉಳ್ಕೊಳ್ಳಿ, ಬೀಜನ ಡಬಲ್ ಮಾಡಿ. ನಿಮ್ಮ ಮನಸ್ಸಿನಿ ಬೇರೆಯವರು ಏನಾದ್ರು ಕರ್ತವ್ಯ ಏನಾರು ಆಗಲಿ ನಿಮ್ಮಲ್ಲಿ ನೀವು ಉಪಯೋಗಿಸಿ. ಹೊರಗಡೆ ದುಡ್ಡು ಕೊಡೋಣ ತಪ್ಸೋಣ, ಹೊರಗಡೆ ತರಕಾರಿ ತರ ತಪ್ಸೋಣ, ನಮ್ಮಲ್ಲೇ ತರಕಾರಿ ಮಾಡ್ಕೊಳ್ಳೋಣ. ಹಾಗಾಗಿ ಈಗ ಮಾಡ್ಕೊಂಡು ಇದನ್ನ ನಾವು ಮೌಲ್ಯವರ್ಧನೆ ಮಾಡದೆ ಹೋದ್ರೆ, ಜೊತೆಗೆ ಬರೀ ಬೆಳೆದಲ್ಲ, ಬೆಳೆದದ್ನ ಮೌಲ್ಯವರ್ಧನೆ ಅಂತ ಗೊತ್ತಾ ಹೇಳಿ? ಅದು ಇನ್ನೂ ಗೊತ್ತಿದೆ ಹೇಳಿ. ಹಸಿರು ಬೆಳೆ ಹಾಕ್ತೀವಿ, ಕೊಟ್ಬಿಟ್ಟು ನಾವು ಅಂಗಡಿ ಕೊಟ್ಬಿಡ್ತೀವಿ. ಪುನಃ ಹಸಿರು ಬೆಳೆ ತಗೊಂಡು ನಾವು 60 ರೂಪಾಯಿ ಹಸಿರು ಕೊಟ್ಬಿಡ್ತೀವಿ. 120 ರೂಪಾಯಿಗೆ ಹೋಗಿ ಅಂಗಡಿಲಿ ಬೆಳೆ ತಗೋತೀವಿ. ಎಷ್ಟೊತ್ತಾಯ್ತು ಒಂದ್ ದಿನಕ್ಕೆ ಹಸಿರು ತಿರ್ಕೊಳಕ ಇಷ್ಟು ಹಸಿರು ಹಾಕ್ಬಿಟ್ಟು ತಿರ್ಕೊಂಡ್ರ ಇದಕ್ಕೆ ರಾಗಿ ಕಲ್ಲಿ ಹಸಾಗಲ್ವಾ? ಅದನ್ನ ಇದನ್ನ ಮಾಡಿ ಇವತ್ತು ದುಡ್ಡು ಮಾಡ್ತಾವ ನೋಡಿ. 3 ರಿಲಯನ್ಸ್ ನ ವ್ಯಾಪಾರ ಮಾಡಕ್ ಬಂದ. ನಾವು ಬೆಳೆದದ್ನ ಅಕ್ಕಿ ಬೆಳತೀನಿ. ಅಕ್ಕಿ ಭತ್ತ ಬೆಳೆದಾರೆ, ಬಾಳ ಬೆಳೆದಾರೆ. ಅದು ಚಿಪ್ಸ್ ಮಾಡ್ತಾ ತಿಂದಲ್ಲ, ಅಂಗಡಿಲಿ ಹೋಗಿ ತಗೊಂಡು ಚಿಪ್ಸ್ ತಿಂತು. ಅಕ್ಕಿ ಬೆಳೆದ್ರೆ ಚಕ್ಲಿ ನಾವು ಮಾಡ್ಕೊಳ್ಳಲ್ಲ, ಹಪ್ಪಳ ಮಾಡ್ಕೊಳ್ಳಲ್ಲ, ಅಂಗಡಿಲೇ ತಂದು ತಿನ್ಬೇಕು. ಹೀಗಾಗಿ ನಮ್ಮ ರೈತರ ಪರಿಸ್ಥಿತಿ ಅಡಿಗೆಡ್ತಾವ. ಹಾಗಾಗಿ ನೀವು ರಾಗಿನ ನೋಡಿ, ರಾಗಿ 1 ಕೆಜಿಗೆ ಎಷ್ಟು ಹೇಳಿ? ರಾಗಿ 30 ಗೌರ್ಮೆಂಟ್. ನಾವು ನಿಮ್ದು ತಗೊಳ್ಳೋದು 18 ರೂಪಾಯಿ, 30-35 ರೂಪಾಯಿ ತಗೊಳ್ಳಲ್ವಾ? ಅದೇ ರಾಗಿ ಮಾಲ್ಟು ನೋಡಿದರೆ 500 ರೂಪಾಯಿ. ಎಷ್ಟು ಹೇಳಿ? 500. ರಾಗಿ ಮಾಲ್ಟ್ ಮಾಡೋದು ಎಷ್ಟು ದಿನಪ್ಪ? ರಾಗಿ ಬೆಳೆಯೋದು ಎಷ್ಟು ದಿನವ? 3 ತಿಂಗಳು 4 ತಿಂಗಳು. ರಾಗಿ ಮಾಲ್ಟ್ ಮಾಡೋದು 3 ನಿಮಿಷ. 3 ನಿಮಿಷ ಒಂದ್ ದಿನಕ್ಕೆ ನಾವು ಮಾಡಲ್ಲ. ಬೇಡ, ನಮ್ಮ ಮಕ್ಕಳಿಗೂ ಕುಡಿಸ. ರಾಗಿ ಲಡ್ಡು ಮಾಡೋದು ಎಷ್ಟು ದಿನ ಆಯ್ತು? ರಾಗಿ ಲಡ್ಡು ಕೇಳಿದಾರೆ? ಯಾರು ಕೇಳಿಲ್ಲ ರಾಗಿ ಲಡ್ಡು. ಒಂದ್ ದಿನಕ್ಕೆ ರಾಗಿ ಲಡ್ಡು, ಒಂದಿನ ಅದಕ್ಕೆ 1 ಅವರ್ ರಾಗಿ ಲಡ್ಡು ಆಯ್ತದ. ಅದು ಲಡ್ಡುಗಳ ನಾವು ಆ ಬೇಕರಿಯಿಂದ ತಂತಿರ್ಬೇಕು. ಯಾವ ಎಣ್ಣೆಲ್ ಮಾಡಿದ ನಾವು. ರಾಗಿ 30 ರೂಪಾಯಿ, ರಾಗಿ ಮಾಲ್ಟ್ 500 ರೂಪಾಯಿ. ಅದು ಕ್ವಿಂಟಾಲ್ಗೆ ಎಷ್ಟಾಯ್ತು? 500 ರೂಪಾಯಿ ಅಲ್ಲ? 50,000. 50,000 ಆಯ್ತು. ಅದಕ್ಕೆ ಹೆಂಗ್ ಕೊಡಲಾಗ? ಹೇಳಿ, ಯಾರ ಹೆಂಗ್ ಕೊಡಲ್ಲ? 50,000 ರೂಪಾಯಿ ರಾಗಿ ಮಾರ್ರೆ ಹೆಂಗ್ ಕೊಡಲ್ಲ? ಮಾಡೋಣ ನಾವು. ಹೇಳಿ ಸ್ವಾಮಿ, ಆಗ ಹೆಣ್ಣು ಕೊಡಲ್ವಾ ಅಂದಿ? ರಾಗಿ 30 ರೂಪಾಯಿ ಮಾಡ್ಲಿಕ್ಕ ಬರಲ್ಲ, ಯಾರು ಹೆಣ್ಣು ಕೊಡಲ್ಲ. ರಾಗಿ ಲಡ್ಡು ಮಾಡ, ರಾಗಿ ಹಪ್ಪಳಕ್ಕೆ 400 ರೂಪಾಯಿ. ರಾಗಿ ಹಪ್ಪಳ ಮಾಡೋದು ಗೊತ್ತಿಲ್ವಾ? ಇಲ್ಲೂ ತಿರುಗಾಡಿ ನೈಟ್ ಈ ಕಡೆ 5 ರೂಪಾಯಿ ಅದ ಹೇಳ್ಬೇಕು. ಹೆಣ್ಮಕ್ಳು ಯಾಕ ಗೊತ್ತಾ ಅವ್ರಿಗೆ? ನಾವೇ ತಪ್ಪು ಮಾಡ, ಅವರಲ್ಲ. ಮನೇಲಿ ಕೂತ್ಕೊಂಡು ನೀವು ಮಕ್ಕಳ ಮುಂದ ಗಂಡ್ ಮಕ್ಳ ಹೆಣ್ಮಕ್ಳ ಕೂತ್ಕೊಂಡು ಬೆಂಗಳೂರು ತೋರಿಸ್ತಾರಿ. ಅಷ್ಟಂಬಳ ಬಂತು, ಅಲ್ಗೋಯ್ತಾಳೆ. ಇಲ್ಲಿ ನೋಡವ ರಾಗಿ ಬೆಳೆದಿ ಅಂತ ತಿನ್ಕತ್ತು. ರಾಗಿ ಬೆಳೆದಿ 7,000 ಕೊಟ್ಬಿಟ್ಟು ನಂಗೆ ಸಾಲ ಬಂತು ಅಂತಿದ್ರೆ ಅನ್ಕ ಮಕ್ಕ ನೋಡ್ತಾರ. ನಾನು ರಾಗಿ ಬೆಳೆದು ನೋಡವ, ಇದು ಮಾಲ್ಟ್ ಪೌಡರ್ ಮಾಡೋ 500 ರೂಪಾಯಿ ಹೋಯ್ತದ ಅಂದ್ರೆ 1 ಕ್ವಿಂಟಾಲ್ಗ 5 ಲಕ್ಷ ಆಯ್ತು, 50,000 ಆಯ್ತು. 10 ಕ್ವಿಂಟಾಲ್ ಬೆಳೆದ್ರ 5 ಲಕ್ಷ. ಈ ತರ ಮಕ್ಕಳಿಗೆ ಯೋಗ ಕೊಟ್ರ ಅವ್ರು ಹೋದ ಮಾಡ್ತಾರ. ನಾವೆಲ್ಲ ತಳವಳ ತುಂಬದೇನ ಅಪ್ಪಪ್ಪ ನಿಂಗ್ ಬೇಡಕಪ್ಪ, ನೀವು ಓದ್ಕೊಳ್ಳೋ, ನೀನು ಇಲ್ಲಿ ಈ ಕೆಲ್ಸಕ್ಕೆ ಬರಬೇಡ ನಾವೇ ಅಂತೀವಿ ಅಲ್ವಾ? ಮನೇಲಿ ಹೆಣ್ಮಕ್ಳು ಅಂತೀವಿ, ಗಂಡು ಮಕ್ಕಳು. ನಾನು ಹಾಲನ್ನು ಡೈರಿಗೆ ಹಾಕಲ್ಲ. ನನ್ನ ಹತ್ರ ಗೀ ರಸಗಳವ, ಸುಮ್ಮನೆ ಮೈಕ್ ಇಟ್ಕೊಂಡು ಮಾತಾಡೋದು ನಾವು. ನಾನು ಹಾಲ ಡೈರಿಗೆ ಹಾಕಲ್ಲ. ಹಾಲಿಂದ ಪೇಡ ಗೊತ್ತಾ? ಪೇಡ ಗೊತ್ತಾ?
ಗೊತ್ತಿಲ್ವಾ? ಗೊತ್ತು. ಧಾರವಾಡ ಪೇಡ, ನಂದಿನಿ ಪೇಡ, ಆ ಪೇಡ ಮಾಡ್ತೀವಿ ನಾವು. 1 ಲೀಟರ್ ಹಾಲ್ಗ 1/4 kg ಪೇಡ ಆಯ್ತದೆ. ನಾಟಿ ಹಸ ಎಷ್ಟು ಕರ್ದು ಒಂದ್ ದಿನಕ್ಕ? 1.5 ಲೀಟ್ರು 7 ಲೀಟ್ರು. 7 ಹೊತ್ತು ಕರೆದ್ರೆ 3 ಲೀಟ್ರು. 3 ಲೀಟ್ರು 4 ಲೀಟರ್ನೇ ಕಟ್ಕಪ್ಪ. 1/4 kg ಪೇಡ ಆದ್ರೆ 4 ಲೀಟರ್ಗೆ ಎಷ್ಟು ಕೆಜಿ ಬಂದದು? 1 kg ಬರುತ್ತೆ. 1 kg ಪೇಡಕ್ಕೆ ಎಷ್ಟ? ಎಷ್ಟು ಹೇಳಿ? 600 ಇಂದ 700 ರೂಪಾಯಿ. ಅವ್ರು ಸಕ್ಕರಲ್ಲಿ ಮಾಡ್ತಾರೆ, ನಾ ಬೆಣ್ಣಲ್ಲಿ ಮಾಡ್ತೀನಿ. ನನ್ನದು 1000 ರೂಪಾಯಿ ಹೋಯ್ತದೆ. ಎಷ್ಟು ಹೇಳಿ? 1000 ರೂಪಾಯಿ ಹೋಯ್ತದೆ. ಎಷ್ಟಾಯ್ತು ತಿಂಗಳಿಗೆ? 30,000 ಆಯ್ತು. 30,000 ಆಯ್ತು. ಸಗಣಿ ನಮ್ KVK 1 kg ಸಗಣಿನ 50 ರೂಪಾಯಿ ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ಸೇರಿಸ್ಬೇಕು. ಸೇರ್ಸಾವ ಎಷ್ಟು ಕೆಜಿ ತೊಪ್ಪ ಇಕ್ಕಿದು ಒಂದ್ ವರ್ಷ? 10 kg. 10 kgನೇ ತಗೊಳ್ಳಿ. ಎಷ್ಟಾಯ್ತು 500 ದುಡ್ಡು? ಎಷ್ಟಾಯ್ತು? 500 ರೂಪಾಯಿ. 250 ಕಟ್ಕೊಳ್ಳಿ. ಗೋಮೂತ್ರಕ್ಕ ಆರ್ಕ ಅಂತ ಮಾಡ್ತಾರ. 1 ಲೀಟರ್ಗೆ 350. 1 ಲೀಟರ್ ಗೋಮೂತ್ರದಲ್ಲಿ 600 ml ಆರ್ಕ ಆಯ್ತದ. ಎಷ್ಟಾಯ್ತು? ಎಷ್ಟಾಯ್ತು ಹೇಳಿ? ಅದೊಂದು 250 ಆಯ್ತಾ? 250 ಇದು 500, ಅದೊಂದು 1000. ಎಷ್ಟಾಯ್ತು? 1,500. ತಿಂಗಳಿಗೆ ಎಷ್ಟಾಯ್ತು? 45,000. 45,000 ಬಂದ್ರೆ ಯಾರಪ್ಪ ಬೆಂಗಳೂರಿಗೆ ಹೋಗೋರು? ಇನ್ನೂ 1 ವರ್ಷ ತಗೋಪ್ಪ, ನಾ ಕರಾತ್ರಿ ಅಂತಾಳ. ಗಂಟನಿಗೆ ಇನ್ನೂ ಒಂದು ತಗೊಂಡ್ರಿ ಕರಾತ್ರಿ ಅಂತ. ನೀವೇನೋ ಹೋಗ್ಬೇಡಿ, ನಾ ತೊಪ್ಪ ಗೋರ್ಬಿಟ್ಟು ಕರ್ಕತ್ರಿ, ನಾನು ಕೊಡ್ಬಿಡಿದೆ ಅಂತ ಅಂದಲ್ವಾ? ನೀವು ಡೈರಿಗೆ 30 ರೂಪಾಯಿಗೆ ಹಾಲಾಗ್ಲಾವೇ ಕರೆದಳು. ಸಗಣಿನ 1 ಟ್ರ್ಯಾಕ್ಟರ್ ಸಗಣಿನ 7,000 ರೂಪಾಯಿ ಕೊಡೋದು. ಇಲ್ಲಿ 30 ರೂಪಾಯಿಗೆ ಹಾಲು ಹಾಕಿದ್ರೆ ಯಾರು ಕರೆದರು? ಕರೆ ಗಂಟೆ ನೆಟ್ ನಿಂತೈತದ 30 ರೂಪಾಯಿಗೆ ಅಲ್ವಾ? ನೀವು ತಿಂಗಳಿಗೆ 1,500,000 ಸಂಪಾದನೆ ಮಾಡಿದ್ರೆ ಹಸ ಮಾಡುತ್ತೆ, ಮಾಡ್ಬೋದು. ಆಗ ಹೆಣ್ಣು ಕೊಡಲ್ವಾ? ಓಡ್ಬತ್ತ ಅವಳೆ ಮದುವೆ ಐತೀನಿ ಅಂತ ಕೂತ್ಕೊಳ್ಳಿ. ಹಾಗಾಗಿ ಈ ಕೆಲಸಗಳನ್ನ ನಾವು ಮಾಡ್ಬೇಕು ಹೊರತು ಅದು ನಾಳೆಗೆ ಹೋಗಿ ಮಾಡಿ ಅಂತ ನಾನು ಹೇಳಲ್ಲ. ನಾಳೆಗೆ ನೀವು ಪೇಡ ಮಾಡ್ಬಿಡಕ್ ಆಗಲ್ಲ. ನಾನು ಬೇಕಾದಷ್ಟು ನಷ್ಟ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಹೆಂಗೆ ಅಂತ. ಆಮೇಲೆ ತಿನ್ನಕ ಅದು ಬೆಲ್ಲದ ಪೇಡ, ಎಲ್ಲೂ ಬೆಲ್ಲದ ಪೇಡ ಇಲ್ಲ. ತಿನ್ನಕ್ಕೂ ಯೋಗ್ಯ ಅದು. ಇವತ್ತು ಕೇಳ್ತಾರೆ ಎಷ್ಟಿದ್ರು ಕುಡಿ ಅಂತ. ನಮ್ ಬೆಂಗಳೂರು ತಗೊಂಬತ್ತಾರೆ ಗೋಮೂತ್ರದಲ್ಲಿ ಆರ್ಕ ಮಾಡಿ. ಅವ್ರು ಕೊಡಕ್ ಆಯ್ತಾ ಇಲ್ಲ ಜನಗಳಿಗೆ. ನೀವು ಹೋಗಿ ಮಾರ್ಕೆಟ್ ನೋಡಿ, ಮಾರ್ಕೆಟ್ ತಗೊಳ ನಮ್ ನಗರದ ಸಂತ ಮಾಡ್ತೀವಿ. ಆ ಸೊಪ್ಪು ಹೆಂಗಸ್ರೆ ಬಂದು ಕಿತ್ತಾರೆ, ಗಂಡಸರು ಹೇಳಿ ಮುಗಿ ಬಿಟ್ಟು ಬಿಡ್ತಾರೆ. ಖಾಲಿ ಆಗೋಯ್ತು ಅರ್ಧ ಗಂಟೆಗೆ ಸೊಪ್ಪು. ಮಾರ್ಕೆಟ್ ಅದ ಮಾಡೋ ರೀತಿ ನಮ್ಗೆ ಗೊತ್ತಿಲ್ಲ. ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕು. ಆಗ ಹೆಣ್ಣು ಕೊಡ್ತಾರ, ಎಲ್ಲನೂ ಸಿಕ್ಕುತ್ತೆ, ಗೌರವವೂ ಸಿಕ್ಕುತ್ತೆ. ಅದಕ್ಕಾಗಿ ಸರ್ಕಾರ 50% ಸಾಲನೂ ಕೊಡ್ತಾರೆ. 30 ಲಕ್ಷ ತಗೊಂಡ್ರೆ 15 ಲಕ್ಷ ಫ್ರೀ. 30 ಲಕ್ಷ ತಗೊಂಡ್ರೆ 15 ಲಕ್ಷ ಫ್ರೀ. ನಾವ್ಯಾರು ತಗೊಳಲ್ಲ. ಅಯ್ಯೋ ಅದೆಲ್ಲ ನೋಡಿ, ಎಲ್ಲಾನು ಕೊಡ್ಬಿಡ. ಹಿಂದೆ ಕೊಡ್ಬಿಡ್ತೀರ, ಬಂದ್ ಮನ ನೋಡಿದೆಯೇ? ಎಲ್ಲಾನು ವಿಚಾರಿಸ್ಬೇಕು. ಇರ್ಲಿ ಮಾಡ್ಲಿ, ಇವತ್ತಲ್ಲ ಮುಂದೆ ಆಗ್ಲಿ. ನೀವ್ ಅದದ್ದೇ ಅನ್ಕೊಂಡೋದ್ರೆ ಆಯ್ತಪ್ಪ, ಏನು ಮಾಡಕ್ಕೆ ಆಗಲ್ಲ. ನಾವು ಹಳ್ಳಿಗಳು ಸ್ಮಶಾನ ಆಗೋಯ್ತಪ್ಪ ನೀವು ಅದ್ ಅನ್ಕೊಂಡು ಹೋದ್ರ. ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಸಿಕ್ಕುತ್ತೆ ಗಂಡು ಮಕ್ಕಳಿಗೆ ಇನ್ ಮುಂದೆ ಹೆಣ್ಣು ಕೊಡ್ತಾರ. ನಿಮ್ಗ ಕೊಡಕ್ ಕಾಲ ಬರ್ತದೆ. ಅಯ್ಯೋ ಆಯ್ತು ಬಿಡಿ, ಗಂಡ್ಸಕ್ ಹೋಗ್ಬಿಟ್ರೆ ಹೆಂಗ್ಸು ಕೊಡದೆ 2 ಕೊಡ್ಬೇಕು. ನೀವು ಮನೇಲಿ ಈ ತರ ಹೇಳಿ ಕೂತ್ಕೊಂಡು ಚರ್ಚೆ ಮಾಡಿ. ರೈತನ ಇದು ಒಳ್ಳೇದು, ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ನೀರ್ ಸಿಗುತ್ತೆ. ಆಯ್ತು ಬಿಡಿ, ಆಯ್ತು ನೀವು ಒಬ್ಬರು ಇಲ್ಲಿ ಬಿಡಿ, ಕೆಲಸ ಮಾಡಿ. ಆಯ್ತು ಬಿಡಿ, ನಿಮ್ಮ ಆಯ್ತಲ್ಲ ಒಂದ್ಸತಿ ಹೇಳ್ಬೇಕು. ಗಳು ಅದೇ ಒಂದ್ಸತಿ ಕೊಡಲ್ಲ. ಆಯ್ತು ಬಿಡಿ, ಬೇರೆ ನಿಮ್ಮ ಊರು ಕೊಡ್ತಾರೆ, ಬೇರೆ ಊರು ಕೊಡ್ಸೋದ್ ಬಿಡಿ. ಕೊಡ್ಸ್ಲೇಬೇಕು. ಯಾಕೆ ಕೊಡಲ್ಲ? ಕೊಡ್ತಾರ. ಯಾವ್ರೇ ಬಂದ್ ಮಾಡ್ಕತ್ತಿದ್ರೆ ನೀವೇನ್ ಮಾಡ್ರಿ? ಈಗ ಎಣ್ಣೆಕ್ಲೆ ಬಂದ್ ಮಾಡಿ. ನಾವು ಈಗ ಎಷ್ಟೋ ಜನ ರೈತರನ್ನೇ ಮದುವೆ ಐತವ್ರ. ಖಂಡಿತವಾಗಿ ಕೊಡ್ತಾರ. ಕೊಡ ಕಾಲ ಬರ್ತದ. ಹಾಗಾಗಿ ಏನು ಈ ಬೀಜ ಮೇಳ ಒಂದು ಒಳ್ಳೆ ಕಾರ್ಯಕ್ಕೆ ಬರೀ ಕ್ವಶನ್ ಮಾಡಿ, ಕ್ವಶನ್ ಮಾಡಬೇಡಿ ಅಂತ ಹೇಳೋದು. ಎಲ್ಲರನ್ನೂ ಕ್ವಶನ್ ಮಾಡಿ. ಆ ಕ್ವಶನ್ ಮಾಡ್ದಂತ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಟೆಸ್ಟು ಮಾಡ್ಬೇಕು. ಈಗ ನಾ ಹೇಳೋದೆಲ್ಲ ಸತ್ಯವೂ ಅಂತಲ್ಲ. ನೀವು ಮಾತ್ರ ಹೊರಗಡೆದಾಗ ನೋಡಿ ಹೇಳೋದು ಸರಿಯಾ ಸರಿ ಇಲ್ವಾ? 1 ಲೀಟರ್ ಅಲ್ಲಿ 1/4 kg ಪೇಡ ಬಂದದ ಬರಲ್ವಾ?
ಅದ್ರ ಹಸಂದಣ್ಣಲ್ಲಿ ಇದ್ರೆ ನಮ್ಗೆ ಎಷ್ಟು ಆರೋಗ್ಯ ಇತ್ತು. ಇದೆಲ್ಲ ನೀವು ಯೋಚನೆ ಮಾಡಿ ಸೊಪ್ಪು ತರಕಾರಿ ಬೆಳ್ಕೊಂಡ್ರೆ ಒಂದು ಗುಂಟಲ್ಲಿ ಬೆಳೆಯಕ್ ಸಾಧ್ಯವಾ? ನೀವು ಹೇಳೋದೆಲ್ಲ ಸುಳ್ಳ. ಅದನ್ನು ನೋಡಿ ನಾ ಹೇಳೋದೇ ನಂಬ್ಕೊಳ್ಳಿನ ಅಂತ ಹೇಳಲ್ಲ. ನೀವು ಮನೇಲಿ ಪ್ರಯೋಗ ಮಾಡಿ ನಂಗೆ ಫೋನ್ ಮಾಡಿ, ನೀವು ಹೇಳೋದೆಲ್ಲ ಯಾವ ತರ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಕೇಳಿ ನಾ ಹೇಳ್ಕೊಡ್ತೀನಿ. ಮಾರ್ಕೆಟಲ್ಲಿದ್ದು ಮಾರ್ಕೆಟ್ ಫಸ್ಟ್ ನೀವು ತಿನ್ನಿ. ನಾವು ತಿನ್ನೋ ಎಲ್ಲವನ್ನೂ ಬೇರೆಯವರು ಕೊಡೋದಲ್ಲ. ಎಲ್ಲರೂ ತಗೊಂಡು ಬೆಂಗಳೂರಿಗೆ ಮಾರ್ತಾರೆ. ಬೆಂಗಳೂರವ್ರು ಚೆನ್ನಾಗಿದ್ರೆ ನಾವ್ ಯಾವತ್ತೇ ಚೆನ್ನಾಗಿರೋದು. ನಾವೆಲ್ಲ ಆರ್ಗ್ಯಾನಿಕಲ್ ಬೆಳೆದು ಬೆಂಗಳೂರಿಗೆ ಕೊಡ್ತಾ ಇದ್ದೀವಿ. ಆಗ ನಾವು ತಿನ್ನೋದು ಬೇಡವಾ? ನೀವೆಷ್ಟೇ ಕರೆದ್ರು ಆನಂದ ತಪ್ಪಲ್ಗೆ ಹಾಕ್ಬಿಟ್ಟು ನೀರು ಕುಡಿತೀರಿ ಅಲ್ವಾ? ಆ ಡೈರಿಗೆ ಹಾಕ್ಬಿಟ್ಟು ಅದ್ರ ತಪ್ಪಲ ನೀರು ಹಾಕ್ಬಿಟ್ಟು ಕುಡಿಯೋದು ಏನಪ್ಪ ಪ್ರಯೋಜನ?